ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ರೂಪನಾತ್ಮಕ ಮೌಲ್ಯಮಾಪನ 2 ಅಂದರೆ FA 2 ಪರೀಕ್ಷೆ ನಡೀತಾ ಇದೆ. ಅದಕ್ಕಾಗಿ ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀನಿ. ಈ ಪ್ರಶ್ನೆ ಪತ್ರಿಕೆ ಬಂದರೂ ಸಹಿತ ಅಚ್ಚರಿ ಇಲ್ಲ. ಈಗಾಗಲೇ ನಾನು 9th ಎಲ್ಲ ವಿಷಯದಲ್ಲಿ ವಿಡಿಯೋಗಳನ್ನು ಹಾಕಿದ್ದೀನಿ. ಅವುಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕನ್ನು ಕೊಡ್ತೀನಿ. ಅವುಗಳನ್ನು ನೋಡಿ ಖಂಡಿತವಾಗಿ ಪ್ರತಿ ವಿಷಯದಲ್ಲಿ ನಿಮಗೆ 2 ರಿಂದ 3 ಸೆಟ್ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇದ್ದಾವೆ. ಸೊ ಗ್ಯಾರಂಟಿ ಇವು ರಿಪೀಟ್ ಆಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಒಂದು ಬಹು ಆಯ್ಕೆ ಪ್ರಶ್ನೆ ಕೇಳಿದರು. ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೆ ಪಾತ್ರರಾದರು. ಗೆರೆ ಎಳೆದ ಪದದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ವಾಕ್ಯವೇಷ್ಟನ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್ ಒನ್ ಸಂಬಂಧೀಕರಣ ಇದ್ದಾವೆ. ಒಂದು ಪ್ರಶ್ನೆ ಇತ್ತು. ಎಸ್, ಹರುಷ ಅಂದರೆ ಹರ್ಷ, ಪರೀಕ್ಷಿಸು ಅಂತ ಕೇಳಿದ್ದಾರೆ. ಹರ್ಷ ಇದರ ತದ್ಭವ ಆದರೆ ಪರೀಕ್ಷಿಸುವುದು ಪರೀಕ್ಷಿಸು ಅಂತ ಬರೀಬೇಕು. ಇನ್ನು 1 ಅಂಕದ 3 ಪ್ರಶ್ನೆ ಕೇಳಿದರು. ಅಭಯ ರುಚಿಯ ಸಹೋದರಿಯ ಹೆಸರೇನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಅಭಯ ರುಚಿಯ ಸಹೋದರಿ ಹೆಸರು ಅಭಯಮತಿ. ಇನ್ನು ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು. ಇನ್ನು ಪೋರ್ಚುಗೀಸರು ಚೆನ್ನಭೈರಾದೇವಿಗೆ ನೀಡಿದ ಬಿರುದು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕಾಳು ಮೆಣಸಿನ ರಾಣಿ ಅಂತಕ್ಕಂಥದ್ದು ಏನಾಗದಪ್ಪ ಅಂದ್ರೆ ಇದು ಈ ಪೋರ್ಚುಗೀಸರು ಚೆನ್ನಭೈರಾದೇವಿಗೆ ಕೊಟ್ಟಿರ್ತಕ್ಕಂಥ ಬಿರುದು ಆಗಿತ್ತು. ಇಷ್ಟು 1 ಅಂಕದ ಪ್ರಶ್ನೆ ಇತ್ತು. ಇನ್ನು 2 ಅಂಕದ ಪ್ರಶ್ನೆಯನ್ನು ಕೇಳಿದರೆ ದೂತ ಹೇಗಿರಬೇಕು ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ದೂತ ಹೇಗಿರಬೇಕು ಅಂತಕ್ಕಂಥದ್ದು ಇಟ್ಸ್ ಅ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ ಫ್ರೆಂಡ್ಸ್. ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಿರತಕ್ಕಂಥ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಬೇಕು. ದೂತನು ಕಾರ್ಯಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು. ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಅಂತ ಬರೆದ್ರೆ 2 ಅಂಕ ಕೊಡ್ತಾರೆ. ಮುಂದೆ ಜನ್ನನ ಬಗ್ಗೆ ಒಂದು ಕವಿ ಪರಿಚಯ ಕೇಳಿದ್ದಾರೆ. ಇಲ್ಲಿ ಬಹಳ ತಲೆ ಕೆಡಿಸಿಕೊಳ್ಳುವಂತಿಲ್ಲ. ನೀವು ಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ನೀವೇನು ಮಾಡಬೇಕು ವಾಕ್ಯ ರೂಪದಲ್ಲಿ ಬರೆದ್ರೆ ಸೊ ನಿಮಗೆ ಆರಾಮಾಗಿ 3 ಮಾರ್ಕ್ಸನ್ನು ಕೊಡ್ತಾರೆ. ಸೊ ನಿಮಗೆ ಎಷ್ಟು FA 2ಗೆ ಹೇಳಿದಾರಲ್ಲ, ಗದ್ಯ ಆಗಿರ್ಬೋದು, ಪದ್ಯ ಆಗಿರ್ಬೋದು, ಅದನ್ನು ಚೆನ್ನಾಗಿ ನೀವು ಪ್ರಿಪೇರ್ ಮಾಡಿರಿ. ಜನ್ನ ಅಂತ ಬಂದಾಗ ಏನಿದೆಪ್ಪ ಅಂದರೆ ಜನ್ಮ ವರ್ಷ 1225, ಸ್ಥಳ ಬಂದುಬಿಟ್ಟು ಹಳೆಬೀಡು ಅಂತ ಬರ್ತದೆ. ಓಕೆ, ಇವರು ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿ ಮತ್ತು ಮಂತ್ರಿ ಆಗಿದ್ದರು. ಇವರ ಕೃತಿಗಳು ಯಶೋಧರ ಚರಿತ್ರೆ, ಅನುಭವ ಮುಕುರ, ಅನಂತನಾಥ ಪುರಾಣ. ಈತನಿಗೆ ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದು ಸಹಿತ ಸಿಕ್ಕಿತು ಅನ್ನೋದನ್ನು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಬರೋಣ. ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕು. 3 ಸಾಲುಗಳಿದ್ದಾವೆ. ಓಕೆ, 3 ಸಾಲುಗಳಿದ್ದಾವೆ ಮತ್ತು ಮೊದಲ ಸಾಲಿನಲ್ಲಿ 20 ಅಕ್ಷರಗಳಿದಾವಲ್ಲ. ಸೊ ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ವಾರ್ಧಕ ಷಟ್ಪದಿ ಅಂತ ಆಗ್ತದೆ. ಸೊ ಇದ್ರ ಮೇಲೆ ಬರಿಬೇಕು ನೀವು. ಲಘು ಗುರು ಹಾಕಿದ ನಂತರ 5 5 5 5 ಎಷ್ಟಾಯ್ತಿದು 20. ಸೊ ಕೆಳಗಿನ ಸಾಲಿನಲ್ಲಿನೂ ಕೂಡ 5ರದು 4 ಗಣ 20. ಇಲ್ಲಿ 5ರದು 6 ಗಣ ಇದ್ದಾವೆ. ಅಂದರೆ 5 6 ಎಷ್ಟಾಗ್ತದೆ 30 ಆಗ್ತದಲ್ಲ. 30 + 2 ಅನ್ನೋದನ್ನು ನೀವೇನು ಮಾಡಬೇಕು ಬರಿಬೇಕು. ಓಕೆ, ಇಷ್ಟು ನೀವು ಬರೋದು ಘನ ವಿಭಾಗ ಮಾಡಿ ಕೆಳಗಡೆ ಇದು ಮಾತ್ರ ಘನ ಆಧಾರಿತ ವಾರ್ಧಕ ಷಟ್ಪದಿ ಛಂದಸ್ಸಿನಲ್ಲಿದೆ ಅಂತ ನೀವೇನು ಮಾಡಿದ್ರು ಬರೆದ್ರೆ ಸೊ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 3 ಮಾರ್ಕ್ಸ್ ಕೊಡ್ತಾರೆ. ಲಘು ಎಲ್ಲಿ ಬರಬೇಕು, ದೀರ್ಘ ಎಲ್ಲಿ ಹಾಕಬೇಕು, ಓಕೆ, ಅವುಗಳನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ಒಂದು ಸಂದರ್ಭ ಇದೆ. ಈ ಸಂದರ್ಭಕ್ಕೆ 3 ಅಂಕ ಕೊಟ್ಟಿದ್ರು. ಈ ಸಾಲ್ ಏನಿತ್ತಪ್ಪ ಅಂದರೆ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಅಂತ ಇತ್ತು. ಇದು ಚಕ್ರಗ್ರಹಣ ಅಂತಕ್ಕಂಥ ಪದ್ಯಪಾಠದ ಸಾಲು ಇದೆ. ಸೊ ಸಂದರ್ಭಗಳನ್ನು ಬರೆಯುವಾಗ 3 ಸ್ಟೆಪ್ಸ್ ಬರಿಬೇಕು. ಆಯ್ಕೆ ಬರಿಬೇಕು, ಸಂದರ್ಭ ಬರಿಬೇಕು, ಸ್ವಾರಸ್ಯ ಬರಿಬೇಕು. ಆಯ್ಕೆ ಏನಿದೆ ಅಂದರೆ ಪ್ರಸ್ತುತ ಈ ವಾಕ್ಯವನ್ನು ದೇವಿದಾಸರು ಬರೆದಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆರಿಸಲಾದ ಚಕ್ರಗ್ರಹಣ ಎಂಬ ಪದ್ಯಪಾಠದಿಂದ ಆರಿಸಿದ್ದೀವಿ. ಓಕೆ, ಸಂದರ್ಭ ಈ ಮಾತನ್ನು ಅರ್ಜುನ ಭೀಷ್ಮರಿಗೆ ಹೇಳ್ತಾನೆ. ಮಹಾಭಾರತ ಯುದ್ಧದಲ್ಲಿ ತನಗೆ ಎದುರಾಗಿ ನಿಂತ ಭೀಷ್ಮರನ್ನು ನಮ್ಮನ್ನು ರಕ್ಷಿಸಿದ ನೀವೇ ಈಗ ಕೌರವನ ಪಕ್ಷದಲ್ಲಿದ್ದು ಪಾಂಡವರೊಡನೆ ಯುದ್ಧ ಮಾಡುವುದು ಸರಿಯೇ ಎಂದು ಕೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ ಪಾಂಡವ ಕೌರವರಿಬ್ಬರನ್ನು ಸಾಕಿ ಸಲಹಿದ ಭೀಷ್ಮರು ಇಂದು ಕೇವಲ ಕೌರವರ ಪಕ್ಷದಲ್ಲಿದ್ದು ಪಾಂಡವರ ವಿರುದ್ಧ ಯುದ್ಧ ಮಾಡುವುದು ಎಷ್ಟು ಸರಿ ಎಂಬುದು ಈ ವಾಕ್ಯದ ಸಾರಾಂಶ. ಇನ್ನು 4 ಅಂಕದ ಪ್ರಶ್ನೆಗೆ ಬರೋಣ. ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆ ವಿಶೇಷತೆ ಕುರಿತು ಬರೆಯಿರಿ ಅಂತ ಕೇಳ್ತಾರೆ. ಇದು ಮಾತ್ರ ಇಂಪಾರ್ಟೆಂಟ್ ಇದೆ. ಎಸ್,
ರಾಧಾಕೃಷ್ಣನ್ ಅವರು ಕೋಲ್ಕತ್ತಾ ವಿಶ್ವವಿದ್ಯಾನಿಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ಮೈಸೂರಿನಿಂದ ಹೊರಟ ದಿನ ಅವರಿಗೆ ಕೊಟ್ಟಂಥ ವೈಭವ ಬೀಳ್ಕೊಡುಗೆ ಯಾವ ಚಕ್ರವರ್ತಿಗೂ ದೊರೆತಿರಲಾರದು. ಅಂದಿನ ವಾತಾವರಣದಲ್ಲಿದ್ದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರುಪ್ರೇಮ. ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿಗೆ ಕುದುರೆಯನ್ನು ಕಟ್ಟಲಿಲ್ಲ, ಸ್ವತಃ ವಿದ್ಯಾರ್ಥಿಗಳೇ ಎಳೆದೊಯ್ದರು. ರಾಧಾಕೃಷ್ಣನ್ ಅವರಿಗೆ ಕಾದಿರಿಸಿದ್ದ ಕಂಪಾರ್ಟ್ಮೆಂಟ್, ಹೊರಗುದಿಂಬು ಹಾಗೂ ರತ್ನಗಂಬಳಿಯನ್ನು ಹಾಕಿ ಮಲಗುವ ಸೀಟನ್ನು ನೆಲವನ್ನು ಹೂವಿನಿಂದ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರು ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು. ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಎಂಬ ಕೂಗು ರೈಲ್ವೆ ಸ್ಟೇಷನ್ನಿನ ಆವರಣದಲ್ಲೆಲ್ಲ ಮೊಳಗುತ್ತಿತ್ತು. ಆ ದಿನ ಭಾವೋದ್ರೇಕದಿಂದ ಅದೆಷ್ಟು ಜನ ಅತ್ತರೋ ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ರಾಧಾಕೃಷ್ಣನ್ ಅವರ ಕಣ್ಣಿನಲ್ಲಿ ನೀರು ತಂದಿತು ಅಂತಕ್ಕಂಥ ಪಾಯಿಂಟ್ಸನ್ನು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಮುಂದೆ ಇನ್ನೊಂದು ಪ್ರಶ್ನೆ ಇತ್ತು, ಇದೇ ಪಾಠದಿದೆ. ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ಈ ರಾಧಾಕೃಷ್ಣನ್ ಅವರ ಅಭಿಪ್ರಾಯವನ್ನು ಬರೀರಿ ಅಂತ ಕೇಳ್ತಾರೆ. ಓಕೆ, ಸೊ ಒಂದು ಪ್ರಶ್ನೆನ ಚೆನ್ನಾಗಿ 8-10 ವಾಕ್ಯದಲ್ಲಿ ಪ್ರಿಪೇರ್ ಮಾಡಿಕೊಡ್ರಿ. ಎರಡೂ ಪ್ರಿಪೇರ್ ಮಾಡಿದರೂ ಕೂಡ ಅಡ್ಡಿಲ್ಲ, ಯಾಕಂದರೆ ಒಂದೊಂದು ಕಡೆ ಪ್ರಶ್ನೆ ಬರ್ಬೋದು, ಬರದೇನೂ ಇರ್ಬೋದು. ಎಸ್, ಉತ್ತರ: ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರದ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು. ಯುರೋಪಿಯನ್ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಅಭಿವ್ಯಕ್ತ ವಿಚಾರಗಳಿಂದ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಗಿತ್ತು. ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಆಕರ್ಷಿಸಿತ್ತು. ಅವರು ಹಿಂದೂ ಧರ್ಮ ಒಂದು ವೈಚಾರಿಕ ಜೀವನ ಮಾರ್ಗವಾಗಿದ್ದು ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವನ ಆಂತರಿಕ ಜೀವನ ಬಗ್ಗೆ ಪ್ರಾಮುಖ್ಯವುಳ್ಳದ್ದಾಗಿದೆ. ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳೋದಿಲ್ಲ, ಆದ್ದರಿಂದ ಅದರಲ್ಲಿ ನೀತಿಶಾಸ್ತ್ರಕ್ಕೆ ಸ್ಥಾನವಿಲ್ಲ. ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ. ಜೀವನದ ನಾಡಿ ಮಿಡಿತಗಳನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವುದಾಗಿದೆ ಎಂದು ಸರಳವಾಗಿ ಹೇಳಿದರು ಅಂತ ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿದ್ದೀನಿ, ವಿಡಿಯೋಗಳನ್ನು ಕೊಟ್ಟಿದ್ದೀನಿ. ಇನ್ನೂ ನೀವು ಪಾಠದ ಪ್ರಶ್ನೋತ್ತರ ನೋಡದೇ ಇದ್ದರೆ ಅಡ್ಡಿಲ್ಲ. ಸೊ ಒಂದು ತಾಸೊಳಗಡೆ ನೀವು ಏನು ಮಾಡ್ಬೋದು, ನಿಮ್ಮ FA2ನ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ಕೊಳ್ಬೋದು. ಸೊ ಅಷ್ಟು ಚೆನ್ನಾಗಿ ಸರಳವಾಗಿ ನಾನು ಏನು ಮಾಡಿದ್ದೀನಿ, ಕ್ವಶನ್ ಆನ್ಸರ್ಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಅಂತೂ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಸೊ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ಸೊ ಸಿಗುವ ಹೊಸ ವಿಡಿಯೋದಲ್ಲಿ. ಯಾಕಂದರೆ ಭಾಳಷ್ಟು ವಿಡಿಯೋಗಳಿದ್ದಾವೆ. ಮೋಸ್ಟ್ ಇಂಪಾರ್ಟೆಂಟ್ ಇದನ್ನೇ ನೀವು ಪ್ರಾಕ್ಟೀಸ್ ಆಗಿ ತೆಗೆದುಕೊಂಡು ಓದಲೇಬೇಕು. ಯಾಕಂದರೆ ಇದೊಂದು ಪ್ರಾಕ್ಟೀಸ್ ಪೇಪರ್ ಅಂತಲೇ ನಿಮ್ದು ಏನಾಗಬೇಕಪ್ಪ ಅಂತಂದರೆ ಕೆಲಸ ಆಗಬೇಕು. ಸೊ ನಿಮಗೂ ಕೂಡ LBಗಳಾಗಿರ್ಬೋದು, ನಿಮ್ಮ ಶಾಲೆಯಲ್ಲಿ ಪ್ರಶ್ನೆಗಳನ್ನ ಹೇಳಿರ್ತಾರೆ, ಹೇಳದೇ ಇದ್ದರೂ ಈ ಪ್ರಶ್ನೆಗಳನ್ನ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಎಲ್ಲರೂ ಕೂಡ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡೋದನ್ನು ಮಾತ್ರ ಮರೆಯದಿರಿ. ಗುಡ್ ಲಕ್.